ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಫ್ರೀಡಂ ಹಬ್ಬದ ಸಂಭ್ರಮಾಚರಣೆ ನಡೀತಾ ಇತ್ತು. ಇದೀಗ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಂಡು ಬರ್ತಾ ಇದೆ. ಪ್ರಯಾಣಿಕರ ಕಂಟ್ರೋಲ್ ನಲ್ಲಿ ವಿಫಲವಾಯಿತು. ಹಾಗಾದ್ರೆ ಬಿಎಂಆರ್ಸಿಎಲ್ ಅಂತಕ್ಕಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಟಿಕೆಟ್ ಅನ್ನ ಪಡೆಯದೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ಇವತ್ತು 80ನೇ ಸ್ವಾತಂತ್ರ್ಯ ಒಂದು ಸಂಭ್ರಮ ಎಲ್ಲರೂ ಕೂಡ ಕಳೆಗಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಅಂತ ಸರ್ಕಾರದ ವತಿಯಿಂದ ಒಂದು ಆಚರಿಸಲ್ಪಡತಕ್ಕಂಥ ಫ್ರೀಡಂ ಹಬ್ಬವನ್ನ ಎದುಕೊಳ್ಳಲಾಗಿತ್ತು. ಇದೀಗ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಂಡು ಬರ್ತಾ ಇದೆ. ಇನ್ನು ಫ್ರೀಡಂ ಹಬ್ಬಕ್ಕಾಗಿ 3 ಮೆಟ್ರೋ ನಿಲ್ದಾಣಗಳು ಇದೀಗ ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಕಬ್ಬನ್ ಪಾರ್ಕ್, ವಿಧಾನಸೌಧ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣಗಳು ಸಂಪೂರ್ಣವಾಗಿ ಈ ಕ್ಷಣದವರೆಗೂ ಕೂಡ ಬಂದ್ ಆಗಿವೆ. ಹೀಗಾಗಿ ಎಂಜಿ ರೋಡ್, ಮಹಾತ್ಮ ಗಾಂಧಿ ರೋಡ್ನ ಒಂದು ಎಕ್ಸಿಟ್ ಬಳಿ ಪ್ರಯಾಣಿಕರ ಲೈನ್ ಇದೆ, ಸರದಿ ಸಾಲಿದೆ. ಈ ಹಿನ್ನೆಲೆಯಲ್ಲಿ ಬಾರ್ ಜಂಪ್ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. 2025ರ ಆರ್ಸಿಬಿ ವಿಜಯೋತ್ಸವದ ವೇಳೆಯೂ ಇದೇ ರೀತಿಯಾಗಿರತಕ್ಕಂತಹ ದುರ್ಘಟನೆಯಾಗಿತ್ತು. ಅದೇ ಪರಿಸ್ಥಿತಿ ಇದೀಗ ಫ್ರೀಡಂ ಹಬ್ಬದ ವೇಳೆ ಕಂಡು ಬರ್ತಾ ಇದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಏನಾದರೂ ಆದ್ರೆ ಇದಕ್ಕೆ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಆಡಳಿತ ಬೇಕಾಗುತ್ತೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ನೋಡಿ ಯಾವ ರೀತಿಯಾಗಿ ಆ ಒಂದು ಕಬ್ಬಿಣದ ರಾಡ್ಗಳನ್ನ, ಆ ಗೇಟ್ಗಳನ್ನ ಹಾರಾಡ್ಕೊಂಡು ಹೋಗ್ತಿದ್ದಾರೆ. ಯಾರು ಕೂಡ ಟಿಕೆಟ್ ಕೂಡ ತೆಗೆದುಕೊಂಡಿಲ್ಲ. ಮನೆಗೆ ಹೋಗ್ತಕ್ಕಂತಹ ಆತುರದಲ್ಲಿ ಒಬ್ಬರಿಗೊಬ್ರು ಮೂಕಾಡ್ಕೊಂಡು ತಳ್ಳಾಡ್ಕೊಂಡು ಒಬ್ಬರ ಮೇಲೆ ಹತ್ಕೊಂಡು ನೋಡಿ ಹೆಂಗೆ ಜಂಪ್ ಆಗ್ತಾ ಇದ್ದಾರೆ. ಒಂದ್ ಕಡೆಗೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬದ ಸಂಭ್ರಮವನ್ನು ಕಳೆಗಟ್ಟಿತ್ತು. ಜೊತೆಗೆ ಎಲ್ಲರಿಗೂ ಕೂಡ ಅದನ್ನ ಈ ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಸಮೇತವಾಗಿ ಮಕ್ಕಳು ಮರಿ ಎಲ್ಲರೂ ಕೂಡ ಕರ್ಕೊಂಡು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಿದ್ರು. ಇದೀಗ ಕತ್ಲಾಯ್ತಲ್ಲ, ಇನ್ನು ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಕತ್ಲೆ ಆಗುತ್ತೆ, ಬೇಗ ಮನೆಗೆ ಹೋಗ್ಬೇಕಂತಕ್ಕಂತಹ ಒಂದು ಆತುರದಲ್ಲಿ ಈ ರೀತಿಯಾದಂತಹ ಒಂದು ದಟ್ಟಣೆ ಕಂಡು ಬರ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಫ್ರೀಡಂ ಹಬ್ಬದ ಸಂಭ್ರಮಾಚರಣೆ ನಡೀತಾ ಇತ್ತು. ಇದೀಗ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಂಡು ಬರ್ತಾ ಇದೆ. ಪ್ರಯಾಣಿಕರ ಕಂಟ್ರೋಲ್ ನಲ್ಲಿ ವಿಫಲವಾಯಿತು. ಹಾಗಾದ್ರೆ ಬಿಎಂಆರ್ಸಿಎಲ್ ಅಂತಕ್ಕಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಟಿಕೆಟ್ ಅನ್ನ ಪಡೆಯದೆ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ಇವತ್ತು 80ನೇ ಸ್ವಾತಂತ್ರ್ಯ ಒಂದು ಸಂಭ್ರಮ ಎಲ್ಲರೂ ಕೂಡ ಕಳೆಗಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಅಂತ ಸರ್ಕಾರದ ವತಿಯಿಂದ ಒಂದು ಆಚರಿಸಲ್ಪಡತಕ್ಕಂಥ ಫ್ರೀಡಂ ಹಬ್ಬವನ್ನ ಎದುಕೊಳ್ಳಲಾಗಿತ್ತು. ಇದೀಗ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಂಡು ಬರ್ತಾ ಇದೆ. ಇನ್ನು ಫ್ರೀಡಂ ಹಬ್ಬಕ್ಕಾಗಿ 3 ಮೆಟ್ರೋ ನಿಲ್ದಾಣಗಳು ಇದೀಗ ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಕಬ್ಬನ್ ಪಾರ್ಕ್, ವಿಧಾನಸೌಧ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ನಿಲ್ದಾಣಗಳು ಸಂಪೂರ್ಣವಾಗಿ ಈ ಕ್ಷಣದವರೆಗೂ ಕೂಡ ಬಂದ್ ಆಗಿವೆ. ಹೀಗಾಗಿ ಎಂಜಿ ರೋಡ್, ಮಹಾತ್ಮ ಗಾಂಧಿ ರೋಡ್ನ ಒಂದು ಎಕ್ಸಿಟ್ ಬಳಿ ಪ್ರಯಾಣಿಕರ ಲೈನ್ ಇದೆ, ಸರದಿ ಸಾಲಿದೆ. ಈ ಹಿನ್ನೆಲೆಯಲ್ಲಿ ಬಾರ್ ಜಂಪ್ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. 2025ರ ಆರ್ಸಿಬಿ ವಿಜಯೋತ್ಸವದ ವೇಳೆಯೂ ಇದೇ ರೀತಿಯಾಗಿರತಕ್ಕಂತಹ ದುರ್ಘಟನೆಯಾಗಿತ್ತು. ಅದೇ ಪರಿಸ್ಥಿತಿ ಇದೀಗ ಫ್ರೀಡಂ ಹಬ್ಬದ ವೇಳೆ ಕಂಡು ಬರ್ತಾ ಇದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಏನಾದರೂ ಆದ್ರೆ ಇದಕ್ಕೆ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಆಡಳಿತ ಬೇಕಾಗುತ್ತೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ನೋಡಿ ಯಾವ ರೀತಿಯಾಗಿ ಆ ಒಂದು ಕಬ್ಬಿಣದ ರಾಡ್ಗಳನ್ನ, ಆ ಗೇಟ್ಗಳನ್ನ ಹಾರಾಡ್ಕೊಂಡು ಹೋಗ್ತಿದ್ದಾರೆ. ಯಾರು ಕೂಡ ಟಿಕೆಟ್ ಕೂಡ ತೆಗೆದುಕೊಂಡಿಲ್ಲ. ಮನೆಗೆ ಹೋಗ್ತಕ್ಕಂತಹ ಆತುರದಲ್ಲಿ ಒಬ್ಬರಿಗೊಬ್ರು ಮೂಕಾಡ್ಕೊಂಡು ತಳ್ಳಾಡ್ಕೊಂಡು ಒಬ್ಬರ ಮೇಲೆ ಹತ್ಕೊಂಡು ನೋಡಿ ಹೆಂಗೆ ಜಂಪ್ ಆಗ್ತಾ ಇದ್ದಾರೆ. ಒಂದ್ ಕಡೆಗೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬದ ಸಂಭ್ರಮವನ್ನು ಕಳೆಗಟ್ಟಿತ್ತು. ಜೊತೆಗೆ ಎಲ್ಲರಿಗೂ ಕೂಡ ಅದನ್ನ ಈ ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಅವರ ಫ್ಯಾಮಿಲಿ ಸಮೇತವಾಗಿ ಮಕ್ಕಳು ಮರಿ ಎಲ್ಲರೂ ಕೂಡ ಕರ್ಕೊಂಡು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗಿದ್ರು. ಇದೀಗ ಕತ್ಲಾಯ್ತಲ್ಲ, ಇನ್ನು ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಕತ್ಲೆ ಆಗುತ್ತೆ, ಬೇಗ ಮನೆಗೆ ಹೋಗ್ಬೇಕಂತಕ್ಕಂತಹ ಒಂದು ಆತುರದಲ್ಲಿ ಈ ರೀತಿಯಾದಂತಹ ಒಂದು ದಟ್ಟಣೆ ಕಂಡು ಬರ್ತಾ ಇದೆ.